ಸ್ನೇಹಿತರೆ, RRBಯಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ. 11,127 ಹೊಸ ಉದ್ಯೋಗಗಳಾಗಿರ್ತವೆ. TD ಮತ್ತು TC ಹಾಗೂ ಲೋಕೋ ಪೈಲಟ್ ಹುದ್ದೆಗಳಾಗಿರ್ತವೆ ನೋಡಿ. ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಬೋತ್ ಮ್ಯಾನ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಸಂಸ್ಥೆಯ ಹೆಸರು ರೈಲ್ವೆ ನೇಮಕಾತಿ ಮಂಡಳಿ ಆಗಿರುತ್ತೆ. ಹುದ್ದೆಗಳ ಹೆಸರು 11,127 ಹುದ್ದೆಗಳು. ಉದ್ಯೋಗ ಸ್ಥಳ ಅಖಿಲ ಭಾರತ ಆಗಿರುತ್ತೆ. ಹುದ್ದೆಗಳ ಹೆಸರು ನೋಡಿ, ಸಹಾಯಕ ಲೋಕೋ ಪೈಲಟ್, TC ಮತ್ತು TTE ಹುದ್ದೆಗಳಾಗಿರ್ತವೆ. 19,000ದಿಂದ 30,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಯಾವ ವಲಯಗಳಲ್ಲಿ ನೇಮಕಾತಿ ಇರುತ್ತೆ ಅಂತ ನೋಡೋದಾದ್ರೆ, ಕೇಂದ್ರ ರೈಲ್ವೆ 1,400 ಹುದ್ದೆಗಳು, ಪೂರ್ವ ಮಧ್ಯ ರೈಲ್ವೆ 700 ಹುದ್ದೆಗಳು, ಕರಾವಳಿ ರೈಲ್ವೆ 1,625 ಹುದ್ದೆಗಳು, ಪೂರ್ವ ರೈಲ್ವೆ 608 ಹುದ್ದೆಗಳು, ಉತ್ತರ ಮಧ್ಯ ರೈಲ್ವೆ 457 ಹುದ್ದೆಗಳು, ಈಶಾನ್ಯ ರೈಲ್ವೆ 105 ಹಾಗೂ ಈಶಾನ್ಯ ಗಡಿನಾಡು ರೈಲ್ವೆ 1,276. ಆನಂತರ ಉತ್ತರ ರೈಲ್ವೆ ನೋಡಿ 740, ವಾಯುವ್ಯ ರೈಲ್ವೆ 600 ಮತ್ತು ದಕ್ಷಿಣ ಮಧ್ಯ ರೈಲ್ವೆ 674, ಹಾಗೆ ಆಗ್ನೇಯ ಮಧ್ಯ ರೈಲ್ವೆ 200, ಆಗ್ನೇಯ ರೈಲ್ವೆ 1,531, ಹಾಗೆ ದಕ್ಷಿಣ ರೈಲ್ವೆ 250, ನೈಋತ್ಯ ರೈಲ್ವೆ 200, ಪಶ್ಚಿಮ ಮಧ್ಯ ರೈಲ್ವೆ 541, ಹಾಗೆ ಪಶ್ಚಿಮ ರೈಲ್ವೆ 214 ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿ ಫ್ರೆಂಡ್ಸಿನ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ SLC, ITI ಹಾಗೂ ಯಾವುದೇ ಡಿಗ್ರಿ ಮತ್ತು ಡಿಪ್ಲೊಮಾ ಪಾಸ್ ಆಗಿದ್ದರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ವಯೋಮಿತಿ ನೋಡಿ, 18ರಿಂದ 30 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ, PWD, UR, EWS ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಹಾಗೂ PWD OBC ಅಭ್ಯರ್ಥಿಗಳಿಗೆ 13 ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತೆ. ಇನ್ನು PWD SC/ST ಅಭ್ಯರ್ಥಿಗಳಿಗೆ 15 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಅರ್ಜಿ ಶುಲ್ಕ ನೋಡಿ, ಎಲ್ಲ ಇತರೆ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದ್ದರೆ, SC/ST, ಮಾಜಿ ಸೈನಿಕರು, ಮಹಿಳೆಯರು ಹಾಗೂ ಟ್ರಾನ್ಸ್ಜೆಂಡರ್ ನೋಡಿ ಈ ಒಂದು EBC ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಪಾವತಿ ಮಾಡುವ ವಿಧಾನ ಆನ್ಲೈನ್ ಇರುತ್ತೆ ನೋಡಿ. ಆನ್ಲೈನ್ ಮೂಲಕ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ UPIಗಳ ಮೂಲಕ ಪೇ ಮಾಡಬಹುದಾಗಿರುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆ ನೋಡಿ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, PET, ವೈದ್ಯಕೀಯ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಫೋಟೋ, ಎಜುಕೇಷನ್ ಡಾಕ್ಯುಮೆಂಟ್ಸು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಇಷ್ಟನ್ನು ತೆಗೆದುಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ 14 ಜೂನ್ 2026 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾಗತ್ತೆ. ಸ್ನೇಹಿತರೆ, RRBಯಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ. 11,127 ಹೊಸ ಉದ್ಯೋಗಗಳಾಗಿರ್ತವೆ. TD ಮತ್ತು TC ಹಾಗೂ ಲೋಕೋ ಪೈಲಟ್ ಹುದ್ದೆಗಳಾಗಿರ್ತವೆ ನೋಡಿ. ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಬೋತ್ ಮ್ಯಾನ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಸಂಸ್ಥೆಯ ಹೆಸರು ರೈಲ್ವೆ ನೇಮಕಾತಿ ಮಂಡಳಿ ಆಗಿರುತ್ತೆ. ಹುದ್ದೆಗಳ ಹೆಸರು 11,127 ಹುದ್ದೆಗಳು. ಉದ್ಯೋಗ ಸ್ಥಳ ಅಖಿಲ ಭಾರತ ಆಗಿರುತ್ತೆ. ಹುದ್ದೆಗಳ ಹೆಸರು ನೋಡಿ, ಸಹಾಯಕ ಲೋಕೋ ಪೈಲಟ್, TC ಮತ್ತು TTE ಹುದ್ದೆಗಳಾಗಿರ್ತವೆ. 19,000ದಿಂದ 30,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಯಾವ ವಲಯಗಳಲ್ಲಿ ನೇಮಕಾತಿ ಇರುತ್ತೆ ಅಂತ ನೋಡೋದಾದರೆ, ಕೇಂದ್ರ ರೈಲ್ವೆ 1,400 ಹುದ್ದೆಗಳು, ಪೂರ್ವ ಮಧ್ಯ ರೈಲ್ವೆ 700 ಹುದ್ದೆಗಳು, ಕರಾವಳಿ ರೈಲ್ವೆ 1,625 ಹುದ್ದೆಗಳು, ಪೂರ್ವ ರೈಲ್ವೆ 608 ಹುದ್ದೆಗಳು, ಉತ್ತರ ಮಧ್ಯ ರೈಲ್ವೆ 457 ಹುದ್ದೆಗಳು, ಈಶಾನ್ಯ ರೈಲ್ವೆ 105 ಹಾಗೂ ಈಶಾನ್ಯ ಗಡಿನಾಡು ರೈಲ್ವೆ 1,276. ಆನಂತರ ಉತ್ತರ ರೈಲ್ವೆ ನೋಡಿ 740, ವಾಯುವ್ಯ ರೈಲ್ವೆ 600 ಮತ್ತು ದಕ್ಷಿಣ ಮಧ್ಯ ರೈಲ್ವೆ 674, ಹಾಗೆ ಆಗ್ನೇಯ ಮಧ್ಯ ರೈಲ್ವೆ 200, ಆಗ್ನೇಯ ರೈಲ್ವೆ 1,531, ಹಾಗೆ ದಕ್ಷಿಣ ರೈಲ್ವೆ 250, ನೈಋತ್ಯ ರೈಲ್ವೆ 200, ಪಶ್ಚಿಮ ಮಧ್ಯ ರೈಲ್ವೆ 541, ಹಾಗೆ ಪಶ್ಚಿಮ ರೈಲ್ವೆ 214 ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ SLC, ITI ಹಾಗೂ ಯಾವುದೇ ಡಿಗ್ರಿ ಮತ್ತು ಡಿಪ್ಲೊಮಾ ಪಾಸ್ ಆಗಿದ್ದರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ವಯೋಮಿತಿ ನೋಡಿ, 18ರಿಂದ 30 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು.
ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ, PWD UR EWS ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಹಾಗೂ PWD OBC ಅಭ್ಯರ್ಥಿಗಳಿಗೆ 13 ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತೆ. ಇನ್ನು PWD SC/ST ಅಭ್ಯರ್ಥಿಗಳಿಗೆ 15 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮಲ್ಲಿ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಅರ್ಜಿ ಶುಲ್ಕ ನೋಡಿ, ಎಲ್ಲ ಇತರೆ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದ್ದರೆ, SC/ST, ಮಾಜಿ ಸೈನಿಕರು, ಮಹಿಳೆಯರು ಹಾಗೂ ಟ್ರಾನ್ಸ್ಜೆಂಡರ್ ನೋಡಿ ಈ ಒಂದು EBC ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಪಾವತಿ ಮಾಡುವ ವಿಧಾನ ಆನ್ಲೈನ್ ಇರುತ್ತೆ ನೋಡಿ. ಆನ್ಲೈನ್ ಮೂಲಕ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ UPIಗಳ ಮೂಲಕ ಪೇ ಮಾಡಬಹುದಾಗಿರುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆ ನೋಡಿ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, PET, ವೈದ್ಯಕೀಯ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಫೋಟೋ, ಎಜುಕೇಷನ್ ಡಾಕ್ಯುಮೆಂಟ್ಸು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಇಷ್ಟನ್ನು ತೆಗೆದುಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ 14 ಜೂನ್ 2026 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ.